ANM ನ್ಯೂಸ್ಗೆ ಸ್ವಾಗತ. ಶ್ರೀ ವಿನಾಯಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗೆ 100% ಫಲಿತಾಂಶ. 2025-26ನೇ ಸಾಲಿನ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ಹೊರವಲಯದ ಬಾಗೇಪಲ್ಲಿ ರಸ್ತೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಶ್ರೀ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಶಾಲೆಯ ಒಟ್ಟು 38 ಮಂದಿ ವಿದ್ಯಾರ್ಥಿಗಳಲ್ಲಿ 19 ಮಂದಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 17 ಮಂದಿ ವಿದ್ಯಾರ್ಥಿಗಳು ಪ್ರಥಮ ದರ್ಜೆ, 2 ಮಂದಿ ವಿದ್ಯಾರ್ಥಿಗಳು ಮಾತ್ರ ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಶಾಲೆಯಲ್ಲಿ ಪುಷ್ಪ ಎಂಬ ವಿದ್ಯಾರ್ಥಿನಿ 625ಕ್ಕೆ 613 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನದಲ್ಲಿದ್ದರೆ, ಗಗನ್ 605 ಅಂಕ ಪಡೆದು ದ್ವಿತೀಯ ಸ್ಥಾನದಲ್ಲಿ ಮತ್ತು KM ಮಧುಸೂದನ್ ರೆಡ್ಡಿ 600 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನದಲ್ಲಿದ್ದಾರೆ. ಇನ್ನು ವಿಷಯವಾರು 100ಕ್ಕೆ 100 ಅಂಕಗಳನ್ನು ಪಡೆದವರಲ್ಲಿ ಕನ್ನಡ ಭಾಷೆಯಲ್ಲಿ 3 ಮಂದಿ, ಆಂಗ್ಲ ಭಾಷೆಯಲ್ಲಿ 2 ಮಂದಿ, ಹಿಂದಿಯಲ್ಲಿ 6 ಮಂದಿ, ಗಣಿತದಲ್ಲಿ 1 ಮತ್ತು ಸಮಾಜದಲ್ಲಿ 2 ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಮಾಡಲು ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ಮತ್ತು ಸಾಧನೆ ತೋರಿದ ವಿದ್ಯಾರ್ಥಿಗಳನ್ನು ಆಡಳಿತ ಮಂಡಳಿ ಅಧ್ಯಕ್ಷರಾದ ಗೋಪಾಲಕೃಷ್ಣರವರು ಅಭಿನಂದಿಸಿದ್ದಾರೆ. ಉತ್ತಮ ಫಲಿತಾಂಶಕ್ಕಾಗಿ ಸಹಕರಿಸಿದ ಮಂಡಳಿಯ ಕಾರ್ಯದರ್ಶಿ ಲಕ್ಷ್ಮೀದೇವಿ ಹಾಗೂ CEO ರವರಾದ ಹರ್ಷಿತ್ ಗಗನ್ ರವರಿಗೂ ಹಾಗೂ ಪೋಷಕವೃಂದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಲೆಯ ಕೋಆರ್ಡಿನೇಟರ್ RV ವೆಂಕಟರಮಣರೆಡ್ಡಿ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. Everyone, I am Pushpa. I am from Andhra Delhi. I studied in Sri Vinayaka English Medium School in the year 2025 and 2026. I got 613 out of 625. I devote this success to first of all our parents, and then to our management, Mr. President Sir, Mr. Gopalakrishna Sir, and then our head ma'am, Srimati Lakshmi Devi ma'am, and I am very grateful to our CEO Sir, our young and dynamic Sir. He had devoted his life and career to our success. So I am very grateful to him. He had given he has given us to us. So I am very thankful to him and I am grateful to him. And I devote this success to our HM Sir, class teacher Nagashri ma'am, and all our teachers. For their efforts and my efforts, I got this success. I am very proud of my Sri Vinayaka English Medium School. How many subjects you scored out? In Kannada, in social science and Hindi. And I got 99 in the maths and 90 English. ಮುಖ್ಯವಾಗಿ 25-26ನೇ ಸಾಲಿನಲ್ಲಿ ಏನು ನಮ್ಮ ವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 38 ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದರು SSLCಯಲ್ಲಿ. ಅದರಲ್ಲಿ 16 ವಿದ್ಯಾರ್ಥಿಗಳು ಬಾಲಕರು, 22 ವಿದ್ಯಾರ್ಥಿಗಳು ಬಾಲಕಿಯರಿದ್ದರು. ಟೋಟಲ್ ಆಗಿ ನಾವು ತಿಳಿಸಬೇಕಾದರೆ 19 ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. 38 ವಿದ್ಯಾರ್ಥಿಗಳಲ್ಲಿ ಅತ್ಯುನ್ನತ ಅಂದರೆ 85ರಿಂದ 100ವರೆಗೂ ಅಂಕಗಳನ್ನು ಪಡೆದಿರ್ತಕ್ಕಂಥದ್ದರಲ್ಲಿ 19 ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥವರಾಗಿದ್ದಾರೆ. ಅದರಲ್ಲಿ ಕುಮಾರಿ ಪುಷ್ಪ ಅಂತಕ್ಕಂಥವರು 625ಕ್ಕೆ 613 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ. ಅದರ ಜೊತೆಗೆ ಎರಡನೇದಾಗಿ ಗಗನ್ ಅಂತಕ್ಕಂಥವರು 625ಕ್ಕೆ 605 ಅಂಕಗಳನ್ನು ಗಳಿಸಿದ್ದಾರೆ. ಈಗ ಮಧು ಅಂತಕ್ಕಂಥವರು 625ಕ್ಕೆ 600 ಅಂಕಗಳನ್ನು ಗಳಿಸಿದ್ದಾರೆ. ಮಧುನು ಬಹುಶಃ ನಾವೆಲ್ಲರೂ ಸಹ 620 ಅಂಕಗಳು ದಾಟ್ತಾರೆ ಅಂತಕ್ಕಂಥದ್ದು ಎಲ್ಲ ಶಿಕ್ಷಕರು ವಿತ್ ಆದರ್ಶ ಏನು ನಮ್ಮ ಮಂಡಳಿಯವರು ಸಹ ಅಡ್ಮಿನಿಸ್ಟ್ರೇಟರ್ಸ್ ಏನಿದ್ದಾರೆ ಎಲ್ಲರೂ ಸಹ ನಾವು ನಿರ್ಧರಿಸಿದ್ವಿ. ಕಾರಣಾಂತರಗಳಿಂದ 620ರಿಂದ 600ಕ್ಕೆ ಬಂದಿದೆ. ಬಹುಶಃ ಮುಂದಿನ ಒಂದು ಮೌಲ್ಯಮಾಪನದಲ್ಲಿ ಅವನು 620 ಅಂಕಗಳನ್ನು ಗಳಿಸ್ತಕ್ಕಂಥದ್ದು ಖಂಡಿತವಾಗೂ ಸಹ ಇದು ಎಲ್ಲ ಶಿಕ್ಷಕರ ಮತ್ತು ಮಂಡಳಿಯವರ ಒಂದು ಅಭಿಪ್ರಾಯವೂ ಸಹ ಆಗಿದೆ, ಆಶಯವೂ ಸಹ ಆಗಿದೆ. ನಿಜವಾಗೂ ಖಂಡಿತವಾಗಿಯೂ ಗಳಿಸ್ತಾನೆ, ತಾಲೂಕಿಗೆ ಪ್ರಥಮ ಬಂದೇ ಬರ್ತಾನೆ. ಅದರ ಜೊತೆಗೆ
ಏನು ವಿಷಯಗಳಲ್ಲಿ ಭಾಷೆ ಮತ್ತು ವಿಷಯಗಳಲ್ಲಿ ಈಗ ಕನ್ನಡ ಪ್ರಥಮ ಭಾಷೆಯನ್ನು ತಗೊಂಡಾಗ 125ಕ್ಕೆ 125 ಅಂಕಗಳನ್ನು ಗಳಿಸಿರ್ತಕ್ಕಂಥ 3 ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಆಂಗ್ಲ ಭಾಷೆಯನ್ನು ತಗೊಂಡಾಗ ಇದು 2 ವಿದ್ಯಾರ್ಥಿಗಳು 38ರಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾರೆ. ಅದೇ ತೃತೀಯ ಭಾಷೆಯನ್ನು ತಗೊಂಡಾಗ 38ಕ್ಕೆ 6 ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಾಗ್ಬೋದು ವಿದ್ಯಾರ್ಥಿಗಳಾಗ್ಬೋದು 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾರೆ. ವಿಶೇಷವಾಗಿ ತಿಳಿಸ್ಬೇಕಂದ್ರೆ ಏನು 95ರಿಂದ 100 ಅಂಕಗಳ ಗಡಿಯಲ್ಲಿರ್ತಕ್ಕಂಥವರು ಇವತ್ತು ಕನ್ನಡದಲ್ಲಿ 16 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ 16 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಹಿಂದಿ ಭಾಷೆಯಲ್ಲಿ 16 ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಏನು 95ರಿಂದ 100ರವರೆಗೂ ಸಹ ಗಡಿ ಮುಟ್ಟಿರ್ತಕ್ಕಂಥವರು. ನಿಜವಾಗೂ ಸಹ ಆಡಳಿತ ಮಂಡಳಿಯವರಿಗೆ ಮತ್ತು ಶಿಕ್ಷಕ ವೃಂದಕ್ಕೆ, ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆಂದರೆ ವಿಶೇಷವಾಗಿ ಏನು ಸರಾಗವಾಗಿ 4 ತಿಂಗಳ ಕಾಲ ರಾತ್ರಿ ಶಾಲೆಗಳನ್ನು ಮಾಡಿ ಆ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ಈ ಒಂದು ಆಡಳಿತ ಮಂಡಳಿಯ ಕಾರ್ಯದರ್ಶಿನವರಾಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ನವರು, ಅದೇ ರೀತಿ CEO ಅವರಾಗಿರ್ತಕ್ಕಂಥ ಗಗನ್ ಸರ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಸರ್ ಅವರು, ಎಲ್ಲ ಶಿಕ್ಷಕ ವೃಂದದವರು ಸಹ ಪರಿಶ್ರಮದಿಂದ ಇವತ್ತು ಎಲ್ಲ ಬರ್ತಕ್ಕಂಥ ಯಾರು ಸಹ ಚಿಂತಾಮಣಿ ನಗರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಇಲ್ಲ, ಇಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರು ಎಲ್ಲ ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಆದರೂ ಸಹ ಈ ಮಟ್ಟಿಗೆ ಸಾಧನೆ ಮಾಡಿರ್ತಕ್ಕಂಥದ್ದು ನಿಜವಾಗೂ ಸಹ ನಮಗೆ ಅತ್ಯಂತ ಹರ್ಷದಾಯಕವಾಗಿರುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಎಲ್ಲರಿಗೂ ಸಹ ವಿದ್ಯಾರ್ಥಿಗಳಿಗೂ ಇದೇ ರೀತಿ ಆಡಳಿತ ಮಂಡಳಿಯವರಿಗೂ ಎಲ್ಲ ಶಿಕ್ಷಕ ವೃಂದಕ್ಕೂ ಸಹ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.